ಫ್ರೆಂಡ್ಸ್, ಹೇಗಿದ್ದೀರಾ? ಟು ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಒಂದು ಮ್ಯಾಗಿ ರೆಸಿಪಿ, ತುಂಬ ಚೆನ್ನಾಗಿ ಈಸಿಯಾಗಿ, ಹಾಗೆ ಮಕ್ಕಳಿಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ. ಫುಲ್ ವೆಜಿಟೇಬಲ್ಸ್ ಇದೆ, ಹಾಗೆ ಪನ್ನೀರ್ ಇದೆ, ಮಶ್ರೂಮ್ ಇದೆ. ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟಾ? ಮಕ್ಕಳಿಗೂ ಹೊಟ್ಟೆಗೆ ಹೋದದ್ದೇ ಗೊತ್ತಾಗೋದಿಲ್ಲ ವೆಜಿಟೇಬಲ್ಸ್ ಎಲ್ಲ ನೋಡಿ. ಆ ಥರ ಇದೆ ಈ ಮ್ಯಾಗಿ. ರಿಚ್ ಮ್ಯಾಗಿ ಅಂತ ತುಂಬ ಚೆನ್ನಾಗಿರ್ತದೆ ನೋಡಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಗೊತ್ತಾಗ್ತದೆ ನೋಡಿ. ಹಾಕುವಾಗಲೇ ನಮಗೆ ತಿನ್ನುವಂತ ಆಗ್ತದೆ ನೋಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ನೋಡಿ ಎಷ್ಟು ವೆಜಿಟೇಬಲ್ಸ್ ಎಲ್ಲ ಇದೆ ಇದರಲ್ಲಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಾನೊಂದು ಪ್ಯಾನ್ ಇಟ್ಟಿದ್ದೇನೆ, ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ. ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತೇನೆ. ಫ್ರೆಂಡ್ಸ್, ಆಯಿಲ್ ಹೀಟ್ ಆಗಿದೆ. ಇಲ್ಲಿ 1 ಟೇಬಲ್ ಸ್ಪೂನ್ ಗಾರ್ಲಿಕ್ ತಗೊಂಡಿದ್ದೇನೆ, ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಹಾಕೊಳ್ಳುವ. ಗಾರ್ಲಿಕ್ ಘಮ ಬರುವವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ಫ್ರೆಂಡ್ಸ್, ಈರುಳ್ಳಿ ತಗೊಂಡಿದ್ದೇನೆ, ಒಂದು ಸ್ಮಾಲ್ ಸೈಜ್ ತಗೊಂಡಿದ್ದೇನೆ, ಒಂದು ಚಿಕ್ಕ ಸೈಜ್ ಹಾಕೊಳ್ಳುವ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಈರುಳ್ಳಿ. ಓಕೆ ಫ್ರೆಂಡ್ಸ್, ಇದಾಗಿದೆ. ಈಗ ನಾವು ವೆಜಿಟೇಬಲ್ಸ್ ಹಾಕೊಳ್ಳುವ. ಒಂದು ಈರುಳ್ಳಿ ತಗೊಂಡಿದ್ದು, ಟೊಮೆಟೊ ತಗೊಂಡಿದ್ದೀನಿ ಫ್ರೆಂಡ್ಸ್, ಹಾಕೊಳ್ತೇನೆ. ಇಲ್ಲಿ ಫ್ರೆಂಡ್ಸ್, ಕ್ಯಾರೆಟ್ ತಗೊಂಡಿದ್ದೇನೆ, ಒಂದು 2 ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಾಲಿಫ್ಲವರ್ ತಗೊಂಡಿದ್ದೇನೆ. ಹಾಗೆ ಮಶ್ರೂಮ್ ತಗೊಂಡಿದ್ದೇನೆ, ಒಂದು 4-5 ತಗೊಂಡಿದ್ದೇನೆ. ಹಾಗೆ 2 ಟೇಬಲ್ ಸ್ಪೂನು ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ. ನೋಡಿ, ಸ್ವಲ್ಪ ಕ್ಯಾಬೇಜ್ ತಗೊಂಡಿದ್ದೇನೆ. ಆಯಿತಾ? ಎಲ್ಲವನ್ನು ಹಾಕೊಳ್ಳುವ. ನಿಮ್ಮ ಮನೆಯಲ್ಲಿ ಯಾವ ತರಕಾರಿ ಇದೆ ಅದು ಹಾಕ್ಕೊಳ್ಳಿ, ಆಯಿತಾ? ಇದೊಂದು 3-4 ಮಿನಿಟ್ಸಿಗೆ ಕುಕ್ ಆಗಲಿ ಫ್ರೆಂಡ್ಸ್. ಲೋ ಫ್ಲೇಮಲ್ಲೇ, ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ. ಒಂದು ಲಿಡ್ ಕ್ಲೋಸ್ ಮಾಡ್ತೇನೆ. ಒಂದು 3-4 ನಿಮಿಷ ಹೀಗೆ ಕುಕ್ ಆಗಲಿ. ಓಕೆ ಫ್ರೆಂಡ್ಸ್, ಈಗ ನೋಡಿ, ಒಂದು 60% ಎಲ್ಲ ಬೆಂದ್ಕೊಂಡಿದೆ. ಓಕೆ ಫ್ರೆಂಡ್ಸ್, ಈಗ ವಾಟರ್ ಆ್ಯಡ್ ಮಾಡುವ. ನಾನು 3 ಗ್ಲಾಸ್ ವಾಟರ್ ಹಾಕ್ತೇನೆ. ಮೂರು ಗ್ಲಾಸ್ ಹಾಕ್ತೇನೆ ಫ್ರೆಂಡ್ಸ್. ಈ ಗ್ಲಾಸಲ್ಲಿ ತಗೊಂಡಿದ್ದು ನಾನು ನೀರು. ಇದು ಬಾಯ್ಲ್ ಆಗಲಿ. ಪುನಃ ಲಿಡ್ ಕ್ಲೋಸ್ ಮಾಡ್ತೇನೆ. ಫ್ರೆಂಡ್ಸ್, ಈಗ ಎಲ್ಲ ಸ್ಪೈಸಸ್ ಹಾಕೊಳ್ಳುವ. 1/4 ಟೀ ಸ್ಪೂನ್ ಒರಿಗೇನೋ ಇದೆ, 1/4 ಟೀ ಸ್ಪೂನ್ ಚಿಲ್ಲಿ ಪೌಡರ್ ಇದೆ, 1 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಇದೆ, 1 ಟೀ ಸ್ಪೂನ್ ಗರಂ ಮಸಾಲ ಇದೆ. ಎಲ್ಲವನ್ನು ಹಾಕ್ಕೊಳ್ತೇನೆ. ಹಾಗೆ ಫ್ರೆಂಡ್ಸ್, 1 ಸ್ಪೂನ್ ಸೋಯಾ ಸಾಸ್ ಹಾಕ್ಕೊಳ್ತೇನೆ ಫ್ರೆಂಡ್ಸ್. ಹಾಗೆ 1 ಟೀ ಸ್ಪೂನ್ ವಿನಿಗರ್ ಹಾಕ್ತೇನೆ. ಈಗ ಸ್ವಲ್ಪ ಪನ್ನೀರ್ ಆ್ಯಡ್ ಮಾಡ್ತೇನೆ. ಈಗ ಸ್ವಲ್ಪ ಸಾಲ್ಟ್ ಹಾಕ್ತೇನೆ ಫ್ರೆಂಡ್ಸ್. ಸಾಲ್ಟ್ ಹಾಕ್ಕೊಳ್ಳುವ. ರುಚಿ ನೋಡ್ಕೊಂಡು ಹಾಕ್ಕೊಂಡ್ರಾಯ್ತು. ಎಲ್ಲ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ.
ಇದು ಚೆನ್ನಾಗಿ ಬಾಯ್ಲ್ ಆಗಲಿ ಫ್ರೆಂಡ್ಸ್. ಒಂದು ಲಿಡ್ ಕ್ಲೋಸ್ ಮಾಡ್ತೇನೆ. ಫ್ರೆಂಡ್ಸ್ ನೋಡಿ, ಈಗ ನಮ್ಮ ವೆಜಿಟೇಬಲ್ ಬಾಯ್ಲ್ ಆಗಿದೆ, ವೆಜಿಟೇಬಲ್ಸ್ ಎಲ್ಲ. ಈಗ ಫ್ರೆಂಡ್ಸ್ ನಾನೊಂದು ಮ್ಯಾಗಿ ಪ್ಯಾಕೆಟ್ ತಗೊಂಡಿದ್ದೇನೆ. ಈಗ ಮೊದಲಿಗೆ ಮಸಾಲ ಹಾಕ್ಕೊಳ್ಳುವ. ಆಮೇಲೆ ಒಮ್ಮೆ ನೀವು ಉಪ್ಪು ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಯಾಕೆಂದರೆ ನಾವು ಮುಂಚೆ ಹಾಕಿದ್ದು ಸಾಕಾಗೋದಿಲ್ಲ. ಯಾಕೆ ಅಂದರೆ ನಾವು ವೆಜಿಟೇಬಲ್ಸ್ ಎಲ್ಲ ಹಾಕ್ತೇವಲ್ವ, ಹಾಗಾಗಿ ಉಪ್ಪು ಬೇಕಾಗ್ತದೆ. ಒಮ್ಮೆ ಚೆಕ್ ಮಾಡಿ, ಬೇಕಿದ್ದರೆ ಹಾಕ್ಕೊಳ್ಳಿ. ಈಗ ಮ್ಯಾಗಿ ಮಸಾಲ ಹಾಕ್ತೇನೆ. ಈಗ ಮ್ಯಾಗಿ ಆ್ಯಡ್ ಮಾಡುವ. ಮ್ಯಾಗಿ ಚೆನ್ನಾಗಿ ಕುಕ್ ಆಗಲಿ. ಒಂದು 3 ನಿಮಿಷ ಲಿಡ್ ಕ್ಲೋಸ್ ಮಾಡುವ. 3 ಮಿನಿಟ್ಸ್. ಓಕೆ ಫ್ರೆಂಡ್ಸ್, ಇದಾಗಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ, ಸಿಕ್ಕಾಪಟ್ಟೆ ರಿಚ್ ಆದ ಒಂದು ಮ್ಯಾಗಿ ರೆಸಿಪಿ. ನಿಮ್ಮ ಹತ್ರ ಯಾವ ತರಕಾರಿ ಇದೆ ಅದೇ ಹಾಕ್ಕೊಂಡು ಮಾಡ್ಬೋದು ಫ್ರೆಂಡ್ಸ್. ಮನೆಯಲ್ಲಿ ಯಾವ ವೆಜಿಟೇಬಲ್ಸ್ ಇದೆ ಅದನ್ನೇ ಹಾಕಿ ಮಾಡ್ಬೋದು. ಮಕ್ಕಳು ಕೆಲವೊಂದು ಮಕ್ಕಳು ಯಾವಾಗಲೂ ಮ್ಯಾಗಿ ಮಾಡಿಕೊಡಿ ಅಂತ ಹೇಳ್ತಾರಲ್ವ, ಅವರಿಗೆ ಮತ್ತೆ ವೆಜಿಟೇಬಲ್ಸ್ ಎಲ್ಲ ಇಷ್ಟ ಇರೋದಿಲ್ಲ. ಆಗ ನೀವು ಈ ಥರ ಮಾಡಿಕೊಟ್ರೆ ಮ್ಯಾಗಿ ಅಂತಲೂ ಕೊಡ್ಬೋದು, ಆದರೆ ವೆಜಿಟೇಬಲ್ಸ್ ಕೂಡ ಹೊಟ್ಟೆಗೆ ಹೋಗ್ತದೆ. ನೋಡಿ, ನೀವು ಹೀಗೆ ಮಾಡಿಕೊಡಿ. ಈಗ ಬೇಸಿಗೆ ಅಲ್ವಾ, ಮನೇಲಿ ಇರ್ತಾರಲ್ವ, ಸಮರ್ ಹಾಲಿಡೇ ಅಲ್ವ, ಈಗ ಈ ಥರ ಎಲ್ಲ ಮಾಡಿಕೊಟ್ರೆ ಮಕ್ಕಳು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ವೆಜಿಟೇಬಲ್ಸು ಕೂಡ ಆ ಮ್ಯಾಗಿ ಮಸಾಲದೊಂದಿಗೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರ್ತದಲ್ವ, ಹಾಗಾಗಿ ಚೆನ್ನಾಗಿ ಟೇಸ್ಟ್ ಕೊಡ್ತದೆ. ಹಾಗಾಗಿ ಚೆನ್ನಾಗಿ ತಿಂತಾರೆ ನೋಡಿ. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡುವ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಈಸಿಯಾಗಿ ಮಾಡುವಂಥ, ಮಕ್ಕಳಿಗೆ ಇಷ್ಟ ಆಗ್ತದೆ. ರಿಚ್ ಮ್ಯಾಗಿ ರೆಡಿಯಾಗಿದೆ. ಹೆಸರು ಕೂಡ ಹಾಗೆ ರಿಚ್ ಅಂತ ಇದೆಯಲ್ಲ, ಮಕ್ಕಳಿಗೆ ಇಷ್ಟ ಆಗ್ತದೆ. ನೋಡಿ, ನಾವು ರಿಚ್ ಮ್ಯಾಗಿ ಮಾಡಿಕೊಡ್ತೇನೆ ಅಂತ ಹೇಳಿದರೆ ವೆಜಿಟೇಬಲ್ಸ್ ಕೂಡ ತಿಂತಾರೆ ಎಲ್ಲ. ನೋಡಿ, ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಕಾಮೆಂಟಲ್ಲಿ ಹೇಗೆ ಬಂದಿದೆ ಅಂತ ನನಗೆ ಹೇಳಿ, ನೀವು ಮಾಡಿದಂಥ ಮ್ಯಾಗಿ ರೆಸಿಪಿ. ಓಕೆ, ಸ್ಟವ್ ಆಫ್ ಮಾಡ್ತೇನೆ. ಸರ್ವ್ ಮಾಡೋಣ ಫ್ರೆಂಡ್ಸ್.